ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆನೇ ಈಗ ರೆಡಿ ಆಗ್ತಾ ಇದ್ದೀನಿ, ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ನಾಷ್ಟಕ್ಕೆ ಬಂದು ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ಪಲಾವ್ ಇದೆ, ಗ್ರೀನ್ ಪಲಾವ್ ನನ್ನ ಫೇವ್ರೇಟು. ಸೊ ನನ್ನ ತಮ್ಮ ಬಂದಿದ್ದ ಮನೆಗೆ, ಅವನು ಊಟ ಮಾಡ್ಕೊಂಡಿದ್ದ. ನನ್ನ ಹಸ್ಬೆಂಡ್ ಫ್ರೆಂಡ್ ನೈಟೇ ಬಂದಿದ್ರು, ಅವರು ನಾಷ್ಟ ಮಾಡ್ಕೊಂಡು ಈಗ ರೆಡಿಯಾಗಿ ಅವರು ಕೆಲ್ಸಕ್ಕೆ ಹೋದರು. ಸೊ ಈಗ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವರು ನನ್ನ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಸೊ ಯಾಕೆ ಅಂದರೆ ನನ್ನ ಫ್ರೆಂಡ್ ಬಂದುಬಿಟ್ಟು ತುಂಬ ದಿವಸದಿಂದ ಫ್ರೆಂಡ್ಸ್ ನನಗೆ ಬಾ ಮನೆಗೆ ಬಾ ಅಂತ ಇದ್ರು. ನನಗೆ ಹೋಗೋದಕ್ಕೆ ಟೈಮೇ ಇಲ್ಲ. ಸೊ ಹತ್ತತ್ರ ಒಂದು 2 ತಿಂಗಳಾಗೋಯ್ತೇನೆ ನಾವಿಬ್ಬರು ಮೀಟ್ ಮಾಡಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಹೆಂಗೋ ನಮ್ಮ ಮನೆಯವ್ರಿಗೂ ಅಲ್ಲೇ ಕೆಲಸ ಆಗಿರೋದ್ರಿಂದ ಹಾಗೆ ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಳ್ಳೋಷ್ಟಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇರ್ತೀನಿ. ಆಮೇಲೆ ಅವ್ರು ಬರ್ಬೇಕಾದ್ರೆ ಹಾಗೆ ನನ್ನ ರಿಟರ್ನ್ ಕರ್ಕೊಂಡು ಬರ್ತಾರೆ. ಸೊ ನೋಡೋಣ. ಮತ್ತೆ ನೆನ್ನೆ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ, ನಾನು ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಸೊ ಕೂದಲೇನೋ ನಂದು ಉದ್ದ ಬೆಳೀತಾ ಇದೆ ನೋಡಿ, ಉದ್ದ ಇದೆ ಕೂದಲು. ಸೊ ಆದರೆ ಏನು ಅಂದರೆ ಎಣ್ಣೆ ಸರಿಯಾಗಿ ಆಗ್ತಾಯಿಲ್ಲ ಫ್ರೆಂಡ್ಸ್. ನಂದೇ ತಪ್ಪು, ಎಣ್ಣೆ ಸರಿಯಾಗಿ ಆಗ್ತಾನೇ ಇಲ್ಲ. ಸೊ ಸೋಮವಾರ ಬಂದರೆ ತಲೆಗೆ ಸ್ನಾನ, ಮಂಗಳವಾರ ತಲೆಗೆ ಸ್ನಾನ, ಬುಧವಾರ ಎಣ್ಣೆ ಹಾಕ್ಕೊಳ್ತೀನಿ, ಗುರುವಾರ ತಲೆಗೆ ಸ್ನಾನ, ಶುಕ್ರವಾರ ತಲೆಗೆ ಸ್ನಾನ, ಶನಿವಾರ ತಲೆಗೆ ಸ್ನಾನ, ಭಾನುವಾರ ಎಣ್ಣೆ ಹಾಕ್ಕೊಳ್ತೀನಿ. ಸೊ ಹಿಂಗಾಗಿದೆ. ಇದ್ರ ಮಧ್ಯೆ ಎಣ್ಣೆ ಹಾಕೋದಕ್ಕೆ ಟೈಮ್ ಇಲ್ಲ. ತುಂಬ ದಿನ ಆಗೋಯ್ತು ನಾನು ಎಣ್ಣೆ ಹಾಕಿ. ಮೊನ್ನೆ ತಲೆ ಬಾರಿಸಿದೆ ಫ್ರೆಂಡ್ಸ್. ಎಷ್ಟು ಕೂದಲು ಬಂತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇಲ್ಲ ಇಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಕೂದಲುಗಳು. ಸೊ ಇದೇ ತೋರಿಸಿದೆ, ಅದಕ್ಕೆ ಅಷ್ಟು ಬೇಜಾರಾಗೋಯ್ತು ನನಗೆ. ಇಷ್ಟೊಂದು ಕೂದಲು ಉದ್ರೋಯ್ತಲ್ಲ, ನಾನು ಎಣ್ಣೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ಕೊಂಡು ಅದೇ ಬೇಜಾರಲ್ಲಿ ಸೊ ಏನೂ ಬ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಎಷ್ಟು ಕೂದಲು ಗೊತ್ತಾ, ಸಿಕ್ಕಾಪಟ್ಟೆ ಒಂದು 2 ವಾರ ಬೇಕಿತ್ತು ನಾನು ಅಷ್ಟು ಕೂದಲು ಇದು ಮಾಡ್ಬೇಕಂದ್ರೆ. ಅಷ್ಟು ಕೂದಲು ಒಂದೇ ಸತಿ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದಕ್ಕೆ ಇನ್ಮೇಲೆ ಎಣ್ಣೆ ಸರಿಯಾಗಿ ಹಾಕ್ಬೇಕು ದಿನ ಬಿಟ್ಟು ದಿನ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಏನು ಮಾಡೋದು ಅಂತ ಅಂದ್ಕೊಂಡು. ಸೊ ಉದ್ದ ಏನೋ ಇದೆ ಕೂದಲು, ಅದೇ ನೋಡಬೇಕು ಏನು ಮಾಡೋದು ಅಂತ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ಪಲಾವ್ ಅಂತೂ ತುಂಬ ಚೆನ್ನಾಗಿತ್ತು. ಮೇನ್ ರೀಸನ್ ಬ್ಲಾಗ್ ಮಾಡ್ದಿರ ಇರೋದಕ್ಕೆ ಕಾರಣ ಅಂದರೆ ಕಾಲು ನೋವು ಫ್ರೆಂಡ್ಸ್. ಇನ್ನೂ ಕಾಲು ನೋವು ಸರಿಯಾಗಿಲ್ಲ, ಈಗಲೂ ಕಾಲು ನೋವಿದೆ. ಆದರೂ ಹೋಗ್ತಾಯಿದ್ದೀನಿ ನನ್ನ ಫ್ರೆಂಡ್ಗೆ. ಪಾಪ ಅವ್ರು ತುಂಬ ದಿವಸದಿಂದ ನನಗೆ ಬಾ ಮನೆಗೆ ಅಂತ ಕರಿತಾನೆ ಇದ್ರು. ನಾನು ಹೋಗೋದಕ್ಕೆ ಆಗಲಿಲ್ಲ. ಸೊ ಮೊನ್ನೆ ಎಲ್ಲ. ಸೊ ಅದಕ್ಕೆ ಇವತ್ತು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ನಮ್ಮ ಮನೆಯವ್ರ ಜೊತೆ ಹೋದರೆ ಹಾಗೆ ಬೇಗ ಬಂದ್ಬಿಡ್ಬೋದು. ಮಳೆ ಬೇರೆ ಬರ್ತಾಯಿದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈಗ ರೆಡಿಯಾಗಿ ನಾಷ್ಟ ಮಾಡ್ಕೊಂಡು ಹೊರಡೋದೆ. ಸೊ ಈ ಟೈಮಲ್ಲೇ ಫ್ರೀ ಫ್ರೆಂಡ್ಸ್ ನಾನು. ಅದಕ್ಕೆ ಇಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನು ಆಗೋದಿಲ್ಲ ಟೈಮು ಅಂತ ಅಂದ್ಕೊಂಡು. ಟೈಮ್ ಆಗೋಲ್ಲ ಫ್ರೆಂಡ್ಸ್ ಆಮೇಲೆ ವ್ಲಾಗ್ ಮಾಡೋದಕ್ಕೆ. ಸೊ ಏನು ಮಾಡೋದು ಅಂದ್ಕೊಂಡು, ಹೆಂಗೂ ಈಗ ತಲೆ ಬಾಚ್ಕೊಳ್ಳೋಕೆ ಫ್ರೀನೇ ಇದ್ದೀನಲ್ವಾ ಅಂದ್ಕೊಂಡು ಇಲ್ಲೇ ರೆಡಿ ಆಗಿಬಿಡ್ತಾಯಿದ್ದೀನಿ. ಆಮೇಲೆ ಸಾಯಂಕಾಲ ಬಂದು ವಾಷಿಂಗ್ ಮಿಷಿನ್ ಇನ್ನೂ ಸರಿಯಾಗಿಲ್ಲ ಫ್ರೆಂಡ್ಸ್. ಕತೆ ಅದ್ರದ್ದು ಒಂದು ಕತೆ ಅಷ್ಟಿದೆ. ಸೊ ಎಲ್ಲ ನೋಡೋಷ್ಟಲ್ಲಿ ನಂಗೆ ತಲೆ ಕೆಟ್ಟೋಗ್ತಾಯಿದೆ. ಅದರಲ್ಲೆಲ್ಲ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ನಾರ್ಮಲ್ ಫ್ರೆಂಡ್ಸ್, ನಂದು ಯಾವಾಗಲೂ ಜಡೆ ಹಾಕ್ತೀನಲ್ಲ ಆ ಥರ ಜಡೆ ಹಾಕ್ಕೊಂಡು ಹೊಡ್ತಾ ಇರೋದೆ. ಇವತ್ತೇ ಬರ್ತಾರೆ ವಾಷಿಂಗ್ ಮಿಷಿನ್ ಅವರು. ಸೊ ನೋಡಬೇಕು ಏನು ಮಾಡ್ತಾರೆ. ಇವತ್ತು ಬರ್ತಾರೆ, ಕೈ ಕೊಡ್ತಾರೋ ಗೊತ್ತಿಲ್ಲ. ಸೊ ಒಂದು ವಾರದಿಂದ ಇವತ್ತು ನಾಳೆ ಅಂದ್ಕೊಂಡು ಆಟ ಆಡಿಸ್ತಾನೇ ಇದ್ದಾರೆ ಅವರು. ಈಗ ನಮ್ಮ ಮನೆಯವ್ರು ರೆಡಿ ಆಗ್ತಾಯಿದ್ದಾರೆ. ಅವ್ರು ರೆಡಿ ಆಗೋಷ್ಟು ನಾನು ರೆಡಿ ಆಗಿಬಿಟ್ರೆ ಸೊ ಮುಗೀತು, ಓಡೋದೆ ನಾಷ್ಟ ಮಾಡಿಕೊಂಡು. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನನ್ನ ಫ್ರೆಂಡ್ನ ಮೀಟ್ ಮಾಡಿ. ಫೈನಲಿ ಇವತ್ತು ಹೋಗಿ ಮೀಟ್ ಮಾಡ್ತಾ ಇದ್ದೀನಿ. ಸೊ ನೀವು ಹೋಗಿ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಇದ್ದು ಬರೋಣ. ಸೊ ಫ್ರೆಂಡ್ಸ್, ನಾಷ್ಟಕ್ಕೆ ಬಂದು ಪಲಾವ್ ಮಾಡಿದ್ದೆ. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಸೊ ಆಲ್ರೆಡಿ ಟೈಮ್ 11:45 ಹೋಗಿತ್ತು. ಈಗ ಹೊರಟ್ವಿ 12 ಗಂಟೆ ಕರೆಕ್ಟಾಗೆ. ಸೊ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ನಮ್ಮೂರ ಹತ್ರ. ಸೊ ಅದಕ್ಕೆ ಬೇಗ ಹೋಗ್ತಾಯಿದ್ವಿ. ಟ್ರಾಫಿಕ್ ಇರಲಿಲ್ಲ, ಆದರೆ ಮಳೆ ಬಿದ್ದಿತ್ತಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರು ತುಂಬೋಗಿತ್ತು. ಎಲ್ಲಿ ಹಳ್ಳ ಇದೆಯೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾಯಿದ್ವಿ ಅಷ್ಟೇ. ಸಿಕ್ಕಾಪಟ್ಟೆ ನೀರಿದೆ ನೋಡಿ, ಫುಲ್ಲು ಹಿಂಗೆ ಇತ್ತು ಹಿಂದೆಗಡೆ ಎಲ್ಲ. ಸೊ ಹೆಂಗೋ ಗಾಡಿ ಸ್ಕಿಡ್ ಆಗಲಿಲ್ಲ. ಸೊ ಫೈನಲಿ ನಮ್ಮ ಮನೆಯವರೇ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಫೈನಲಿ ಹೊರಟ್ವಿ. ಸೊ ಈ ಮಳೆಯಲ್ಲಂತೂ ನಮ್ಮ ಮನೆಯವ್ರು ನನ್ನ ಕಳಿಸಲ್ಲ, ಯಾಕಂದರೆ ಅಡಿಯೋ ಅಲ್ವಾ ಫ್ರೆಂಡ್ಸ್, ಸ್ಕಿಡ್ ಆಗುತ್ತೆ ಅದು ಗಾಡಿ ಅಂದ್ಕೊಂಡು. ಸೊ ಆಮೇಲೆ ನನ್ನ ಫ್ರೆಂಡ್ ಮನೆ ಹತ್ರ ಹೋದ್ವಿ. ಸೊ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಸೊ ಟ್ರಾಫಿಕ್ ಕತೆ ಬೇಡ ಫ್ರೆಂಡ್ಸ್,
ಸೊ ಫೈನಲ್ ನನ್ನ ಫ್ರೆಂಡ್ ಕೂಡ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಅಂತೂ ತುಂಬ ಅಂದರೆ ತುಂಬ ಬ್ಯುಸಿ, ಸೊ ತೋರ್ಸೋಕ್ಕಾಗ್ತಾಯಿಲ್ಲ. ಈಗ ಸ್ವಲ್ಪ ಕೆಳಗಡೆ ಹೋಗ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಅವ್ರ ಅಪ್ಪ ಇದ್ದಾರಲ್ಲ, ಸೊ ಅವರು ಸ್ವಲ್ಪ ಜಾತಕ ಜ್ಯೋತಿಷ್ಯ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆಗಲೇ ನಾನು ಕೇಳೋ ಮೂಡಲ್ಲಿ ಇರಲಿಲ್ಲ, ಬಟ್ ಏನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಸಡನ್ನಾಗಿ ಯಾವುದೋ ಕಾಲ್ ಬಂದು ನಾನು ಕೇಳಿದ್ರು. ಮತ್ತು ನನಗೇನಾದರೂ ಒಂದು ಸ್ವಲ್ಪ ತಲೆಗೆ ಬಿದ್ದರೆ ಅದು ಫುಲ್ಲು ಕ್ಲಿಯರಾಗೋವರೆಗೂ ನಾನು ಬಿಡೋಲ್ಲ. ಕೆಳಗಡೆ ಹೋಗ್ತಾಯಿದ್ದೀನಿ. ಈಗ ನಾನು ಹೋಗಿ ಫುಲ್ಲು ಎಲ್ಲ ಕ್ಲಿಯರ್ ಮಾಡಿಕೊಂಡು ಬರೋಣ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಅವರು ಕಾಲೇಜ್ ಬ್ಯುಸಿ ಇದ್ದಾರೆ ಫ್ರೆಂಡ್ಸ್, ಬ್ಯುಸಿ ಇದ್ದಾರೆ. ಎಲ್ಲ ಕಾಣಿಸ್ತಿದೆ. ಪಿಂಪಲ್ ಬಂದುಬಿಟ್ಟಿದೆ ಫ್ರೆಂಡ್ಸ್, ಇಲ್ಲಿ ತುಟಿ ಮೇಲೆ ಪಿಂಪಲ್ ಬಂದುಬಿಟ್ಟಿದೆ. ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ಏನಾಯಿತು ಅಂದರೆ, ಸೊ ನನ್ನ ಕನಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರ ಫ್ರೆಂಡು ಇದ್ದರು. ನಾವಿದ್ಕೊಂಡು ಕನಸಲ್ಲಿ ಏನಾಯಿತು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಅವ್ರ ಕನಸಲ್ಲಿ ಏನೋ ಇಲಿ ಬಂದಿತ್ತು ಅಂತ ಅಂದ್ಕೊಂಡು. ನನ್ನ ಕನಸಲ್ಲಿ ಏನು ಬಂದಿತ್ತು ಅಂದರೆ, ಸೊ ನಾನು ನಮ್ಮ ಮನೆಯವ್ರು ಎಲ್ಲೋ ಹೋಗ್ತಾಯಿದ್ದೀವಿ, ಬಟ್ ನಮ್ಮ ಮನೆಯವರು ಯಾರೋ ಇನ್ನೊಬ್ರು ಆಪೋಸಿಟ್ ಗಾಡಿಯಲ್ಲಿ ಬರೋರ ಜೊತೆ ಜಗಳ ಮಾಡ್ತಾಯಿದ್ರು. ಸೊ ಇಬ್ಬರು ಜಗಳ ಮಾಡ್ತಾಯಿದ್ದಿರೋ ಥರ ಕನಸು ಬಂದಿತ್ತು ನನಗೆ. ಸೊ ಇವತ್ತು ಇಬ್ಬರು ಬರಬೇಕಾದ್ರೆ ಏನಾಗಿದೆ, ಸೊ ಫುಲ್ಲು ನೀರಿತ್ತಲ್ಲ ಫ್ರೆಂಡ್ಸ್, ತೋರಿಸಿದ್ನಲ್ಲ ನಾನು. ರೈಟಲ್ಲಿ ಬರ್ತಾಯಿದ್ದ ಅವನು. ಫುಲ್ಲು ಹಳ್ಳ ಇದೆ, ಹಳ್ಳದಲ್ಲಿ ನೀರು ತುಂಬೋಗಿದೆ. ಸೊ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಹಳ್ಳದಲ್ಲಿ ಇಳಿಸ್ತಾ ನಾವು ಲೆಫ್ಟಲ್ಲಿ ಇದ್ವಿ, ನಮ್ಗೆ ಜೋರಾಗಿ ನೀರು ಎಗರ್ಬಿಡ್ತು. ಸೊ ಫುಲ್ಲು ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ 1 ಸೆಕೆಂಡ್ ಹೆಂಗಾಗೋಯ್ತು ಅಂತ ನನಗೆ ಕನ್ಸಲ್ಲಿ ಬಂದಿದ್ದೆ ಇಲ್ಲಿ ಆಗ್ತಾಯಿದೆ. ಸೊ ನನಗಿದೆ ಫಸ್ಟೆಲ್ಲ ತುಂಬ ಸತಿ ನನಗೆ ಕನ್ಸಲ್ಲಿ ಬಂದಿದ್ದೆಲ್ಲ ರಿಯಲಾಗಿ ಆಗಿದೆ. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಬಟ್ ಅವ್ರು ಈಸಿಯಾಗಿ ತೊಗೊಂಡಿಲ್ಲ. ಆಮೇಲೆ ಅದೆಲ್ಲ ಮುಗಿದ್ಬಿಟ್ಟು ಮುಂದೆ ಬರಬೇಕಾದ್ರೆ ಅವ್ರು ಹೇಳ್ತಿದ್ದಾರೆ, ಕರೆಕ್ಟು ನೀನು ಹೇಳಿದಂಗೆ ಹಂಗೆ ಆಗಿದೆ, ನಾನು ಇಷ್ಟು ದಿನ ನಂಬ್ತಾ ಇದ್ದಿಲ್ಲ ಅಂತ. ಬಟ್ ನನಗೆ ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಲವ್ ಮಾಡೋ ಟೈಮಲ್ಲೂ ಅಷ್ಟೇ. ಸೊ ನಾನು ನಮ್ಮ ಮನೇಲಿ ಸಿಕ್ಕಾಕೊಂಡಿದ್ದು ಎಲ್ಲ ನನ್ನ ಕನಸಲ್ಲಿ ಬಂದಿತ್ತು. ಸೊ ಸ್ವಲ್ಪ ಕೆಲವೊಂದು ಕನಸುಗಳು ಅದು ಹೆಂಗೆ ಅಂದರೆ, ಕನಸುಗಳು ಬರುತ್ತೆ ಫ್ರೆಂಡ್ಸ್, ಯಾವುದು ನೆನಪಿರಲ್ವೋ, ಅರ್ಧಂಬರ್ಧ ನೆನಪಿರುತ್ತಲ್ಲ ಅದೆಲ್ಲ ಆಗೋದಿಲ್ಲ. ಯಾವುದು ಪೂರ್ತಿಯಾಗಿ ನೆನಪಿರುತ್ತೋ ಅದು ಪಕ್ಕ ಆಗೇ ಆಗುತ್ತೆ. ನಾನು ಅದಕ್ಕೆ ಸಿಕ್ಕಾಪಟ್ಟೆ ಕನಸುಗಳು ಏನಾದರೂ ಬಂದುಬಿಡ್ತು ಅಂದರೆ, ನಮ್ಮ ಚಿಕ್ಕಮ್ಮ ಒಬ್ರು ಇದ್ದಾರೆ, ಅವರು ಕಾಲ್ ಮಾಡಿ ಈ ಥರ ಬಂದಿದೆ ಆಂಟಿ ಏನರ್ಥ ಅಂತ ಕೆಲವೊಂದು ಕೇಳಿಬಿಡ್ತೀನಿ ನಾನು. ಸೊ ಅವರು ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ. ಬನ್ನಿ ಹೋಗಿ ನೋಡೋಣ, ಫ್ರೀ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಸೊ ಎಷ್ಟೊತ್ತರೆಗೂ ಕಾಲಲ್ಲಿ ಮಾತಾಡ್ತಾಯಿದ್ರು, ಇವಾಗಿಲ್ಲ. ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ಬರೋಣ. ನನ್ನ ಫ್ರೆಂಡು ಕೂಡ ತುಂಬ ಬ್ಯುಸಿ ಇದ್ದಾರೆ. ಅವ್ರು ಬ್ಯುಸಿ ಇರ್ತೀನಿ ಅಂತ ಹೇಳಿದ್ರೆ ನಾನು ಬರ್ತಾನೆ ಇದ್ದಿಲ್ಲ. ಸೊ ಈಗ ಹೇಳ್ತಾಯಿದ್ರು ಅವರು, ನಾನು ಏನು ಬ್ಯುಸಿ ಇದ್ದೀನಿ, ಅಡುಗೆ ಒಂದು ಮಾಡ್ತಾಯಿದ್ದೀನಿ, ವೆಯ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಮಾತಾಡ್ಸ್ಕೊಂಡು ಫುಲ್ಲು ಬ್ಯುಸಿ ಫ್ರೆಂಡ್ಸ್. ಬಂದಾಗಿಂದ ಮೇಡಮ್ ಫುಲ್ಲು ಬ್ಯುಸಿ, ಫ್ರೀನೇ ಇಲ್ಲ. ಈಗ ಬಂದಿಲ್ಲಿ ಕುತ್ಕೊಂಡಿದ್ದಾರೆ, ಅದು ಒಲೆ ಮೇಲೆ ಅಡುಗೆಗೆ ಇಟ್ಬಿಟ್ಟು ಬಂದು ಕೂತಿದ್ದಾರೆ. ಈಗ ಹೋಗ್ಬೇಕಂತೆ. ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಬರ್ತಾನೆ ಇದ್ದಿಲ್ಲ. ನಾನೆಲ್ಲೋ ಮೇಡಮ್ ಅವ್ರು ಫ್ರೀಯಾಗಿರ್ತಾರೆ, ಆರಾಮಾಗಿ ಮಾತಾಡ್ಬೋದು, ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಬಂದೆ. ನೋಡಿದ್ರೆ ಅವ್ರು ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇದ್ದಾರೆ. ಸೊ ನೋಡೋಣ, ಇನ್ನೂ ಎಷ್ಟೊತ್ತೋ ಬ್ಯುಸಿನೋ ಗೊತ್ತಿಲ್ಲ. ನಾನು ಅಟ್ಲೀಸ್ಟ್ ಇಲ್ಲಿ ಎಲ್ಲಾದರೂ ಹೊರಗಡೆ ಆದರೂ ಹೋಗೋಣ, ಏನೋ ಚಾಟ್ಸಿದ್ರು ತಿನ್ಕೊಂಬರೋಣ ಅಂತ ಅಂದ್ಕೊಂಡೆ. ಇನ್ನು ಇವ್ರು ಕೆಲಸ ಮುಗಿಸೋಷ್ಟಲ್ಲಿ ಬರ್ತಾರೆ ನಮ್ಮ ಮನೆಯವ್ರು. ಕೆಲಸ ಮುಗಿಸ್ಕೊಂಡು ಹಂಗೆ ನಾನೇ ಹೋಗಿ ಓಡೋದು ಅಷ್ಟೇ. ಫುಲ್ಲು ಬ್ಯುಸಿ ಫ್ರೆಂಡ್ಸ್, ಮೇಡಮ್ ಅವರು ಫುಲ್ಲು ಬ್ಯುಸಿ. ನೋಡೋಣ, ಹೋಗಬೇಕಾದ್ರೆ ಒಂದು 4 ಕಡ್ಡಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣ. ಬ್ಯುಸಿ ಬ್ಯುಸಿ ಬ್ಯುಸಿ. ನುಗ್ಗೆ ಸೊಪ್ಪು ಜಾಸ್ತಿ ಬೆಳೆದ್ಬಿಟ್ಟೈತೆ. ಮತ್ತು ಇಲ್ಲಿ ಫ್ರೆಂಡ್ಸ್, ನನ್ನ ಫ್ರೆಂಡು ಯಾವುದೋ ಸ್ಯಾರಿ ತೊಗೊಂಡಿದ್ದಾರೆ ಅಂತ ಅದನ್ನು ತೋರಿಸ್ತಿದ್ದಾರೆ. ಇದು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿತ್ತು. ಸೊ ನಾನು ಇದು ರೆಡ್ ತೊಗೋಣ ಅಂತ ಇದ್ದೀನಿ, ಇವ್ರು ಬ್ಲ್ಯಾಕ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ, ಸಾಫ್ಟಾಗಿ, ಲುಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಮತ್ತೆ ಇದ್ರ ಪಲ್ಲು ಮಾತ್ರ ಹೆಂಗಿದೆ ಗೊತ್ತಾನ. ಯಾವಾಗ ಉಟ್ಕೋತೀನಿ ಅಂತ ಕಾಯ್ತಿದ್ದೀನಿ. ಉಟ್ಕೊಂಬ ಹೋಗಿ. ಇನ್ನೂ ಬ್ಲೌಸ್ ಹೊಲಿಸಿಲ್ಲ ತಾನೇ? ಬಂದಿದ್ದೆ ಮೊನ್ನೆ. ಹೌದಾ? ಇದು ಬ್ಲೌಸಾ? ಹಾಂ, ಇದು ಸೆರಗು. ಇದು ಬ್ಲೌಸು. ಸಿಕ್ಕಾಪಟ್ಟೆ. ಬಟ್ ಅವಳು ಹಾಕಿದ್ದು ಬ್ಲೌಸ್ ಬೇರೆ ಅಲ್ವಾ? ಕೋಳಿ ರಮ್ಯಾ, ಚೆನ್ನಾಗಿದೆ ಸ್ಯಾರಿ.
ಸೊ ಫ್ರೆಂಡ್ಸ್, ಈಗ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ವಿ. ಸೊ ಯಾಕಂದರೆ ನಾನು ಹೋದಾಗ ಅವಳು ಮಲಗಿದ್ಲು, ಸೊ ಈಗ ಎದ್ದಿದ್ಲಲ್ವ, ಸೊ ಅವಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಈಗ ಹೊರಗಡೆ ಎಲ್ಲರೂ ಚಾಟ್ಸ್ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಚಾಟ್ಸ್ ಅಂದರೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಬನ್ನಿ ಹೋಗಿ ಈಗ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ನೋಡೋಣ ಏನು ಕೆಲಸ. ಈಗ ನಾನು ನನ್ನ ಫ್ರೆಂಡು ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಏನು ತಿನ್ನೋದು ಅಂತ ಗೊತ್ತಿಲ್ಲ. ಪಾರ್ಕಿಂಗ್ ಒಳಗಡೆ ಅಂದ್ಕೊಂಡು ಬಂದ್ವಿ, ಬಟ್ ಪಾರ್ಕಿಂಗ್ ಹೊರಗಡೆ ಅಂತೆ. ಸೊ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದಾರೆ. ಬನ್ನಿ ಈಗ ಬಂದಮೇಲೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ, ನೋಡೋಣ ಏನು ತಿನ್ನೋದು ಅಂತ. ಚೆನ್ನಾಗಿದೆಯಾ? ಸೊ ಫ್ರೆಂಡ್ಸ್, ಫೈನಲಿ ಈಗ ಐಸ್ ಕ್ರೀಮ್ ತಿನ್ನೋಕೆ ಬಂದೆ. ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ವಿ. ಸೊ ನನ್ನ ಫ್ರೆಂಡನ್ನು ಕರೆಸಿದ ರೀಸನ್ ಏನಂದರೆ, ಮನೇಲಿ ಒಬ್ಬಳೇ ಇರ್ತೀಯ ಬಾ, ಚೇಂಜ್ ಆಗುತ್ತೆ ಮೂಡು ಅಂತ ಅಂದ್ಕೊಂಡು ಕರೆಸಿದ್ದು. ಸೊ ಯಾವಾಗಿಂದನೂ ಅವರು ಒಂದು ವಾರದಿಂದ ಕರಿತಾನೆ ಇದ್ರು, ನಾನೇ ಹೋಗೋದು ಬೇಡ ಅಂತ ಅಂದ್ಕೊಂಡು. ಯಾಕಂದರೆ ಕಾಲು ನೋವು ಬೇರೆ ಜಾಸ್ತಿ ಹೋಗಿದ್ದಲ್ಲ, ಸೊ ಅದರಿಂದ ವ್ಲಾಗ್ಸು ಕೂಡ ಕಡಿಮೆ ಇದೆ ಮಾಡೋದು. ಹಾಗೆ ಮಳೆ ಬರ್ತಾ ಇರೋದ್ರಿಂದ ಒಂಥರ ಮೂಡ್ ಕೂಡ ಸರಿ ಇಲ್ಲ ಅಂದ್ಕೊಂಡು ಸೊ ಸುಮ್ಮನೆ ಇದ್ದೆ. ಆಮೇಲೆ ಇವತ್ತು ಕೂಡ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ನಮ್ಮ ಮನೆಯವರು ಇಲ್ಲ ರೆಡಿಯಾಗು, ನಾನು ಆ ಕಡೆನೇ ಹೋಗ್ತಾಯಿದ್ದೀನಿ, ಬಿಟ್ಟು ಹೋಗ್ತೀನಿ ಅಂತ ನಮ್ಮ ಮನೆಯವ್ರು ಕೂಡ ನೈಟಿಂದ ಹೇಳ್ತಾನೆ ಇದ್ದರು. ಸರಿ ಆಯಿತು ಅಂದ್ಕೊಂಡು ರೆಡಿ ಆದೆ. ಐಸ್ ಕ್ರೀಮ್ ತಿಂತ ತುಂಬ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಅದರಲ್ಲೂ ಇನ್ನೊಂದು ನನಗೆ ಖುಷಿಯಾಗೋ ವಿಷಯ ಏನು ಅಂದರೆ, ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ಹೇಗೆ ಅಂತ. ನನ್ನ ಫ್ರೆಂಡ್ ಹೇಗೆ ಅಂದರೆ, ಈಗ ನಾನು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಹಿಂಗಲ್ಲ ಹಂಗೆ ಮಾಡು ಅಂತ ತುಂಬ ನನಗೆ ಗೈಡ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಒಂಥರ. ಸೊ ನನ್ನ ಹಸ್ಬೆಂಡ್ ಹೆಂಗೆ ನನ್ನ ನೋಡ್ಕೊಳ್ತಾರೆ, ನನ್ನ ಫ್ರೆಂಡು ಹಾಗೆ. ನಾನು ಮೂಡ್ ಸರಿ ಇಲ್ಲ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಿಲ್ಲ, ಬಟ್ ಅವರು ಇಲ್ಲ ಹೊರಗಡೆ ಬಾ, ಫ್ರೆಶ್ ಆಗುತ್ತೆ ಮೂಡು, ಯಾವಾಗಲೂ ಮನೆಯಲ್ಲೇ ಇರಬೇಡ, ಎಲ್ಲಾದರೂ ಹೋಗೋಣ ಅಂತ ಇದ್ರು. ಸೊ ಇಷ್ಟರಲ್ಲೇ ಕೆಲವೊಂದು ಪ್ಲೇಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ, ಮತ್ತೆ ಸಿಗಬೇಕು ಅಂತ. ನೋಡೋಣ ಎಲ್ಲಿ ಹೋಗೋದು ಏನು ಅಂದ್ಕೊಂಡು. ಬಟ್ ತುಂಬ ಸತಿ ಫ್ರೆಂಡ್ಸ್, ನಾನು ಕೋಪ ಕೂಡ ಅಷ್ಟೇ, ನಾನು ನನ್ನ ನನ್ನ ಫ್ರೆಂಡ್ ಮೇಲೆ ಕೂಡ ಒಂದೊಂದು ಸತಿ ಕೋಪ ತೋರಿಸ್ಬಿಡ್ತೀನಿ. ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ಳಲ್ಲ. ಏನೋ ಟೆನ್ಷನ್ ಎಲ್ಲ ಅಂದಿದ್ದಾಳೆ, ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡು. ಯಾಕಂದರೆ ನನ್ನ ಕೋಪ ಈಗಿರುತ್ತೆ, ನೆಕ್ಸ್ಟ್ ಮೂಮೆಂಟ್ಗೆ ಇರೋದಿಲ್ಲ. ಸೊ ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನು ತೋರಿಸ್ಕೊಂಬಿಡ್ತೀನಿ. ಸೊ ಅದು ನನ್ನ ಫ್ರೆಂಡ್ಗೆ ಅರ್ಥ ಆಗುತ್ತೆ. ಸೊ ಏನೋ ಟೆನ್ಷನ್ ಅಂದಿದ್ದಾಳೆ, ಮತ್ತೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡು. ಯಾಕಂದರೆ ಅವಳಿಗೆ ಇವಾಗಿಂದ ಅಲ್ಲ, 2013-12ಇಂದನೇ ನಾನು ಅವಳು ಫ್ರೆಂಡ್ಸು. ಸೊ ಆವಾಗಿಂದ ಅವಳಿಗೆ ಗೊತ್ತು ನಾನು ಹಿಂಗೆ ಏನು ಅನ್ನೋದು. ಸೊ ನೋಡೋಣ, ಇನ್ನೂ ನಮ್ಮ ಫ್ರೆಂಡ್ಶಿಪ್ ಮುಂದಕ್ಕೆ ಹಿಂಗೆ ಇರಲಿ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಿ ಈಗ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು ಫ್ರೆಂಡ್ಸ್. ಈಗ ಹೊರಡೋಣ ಅಂದ್ಕೊಂಡು. ಸೊ ಟೈಮ್ ಆಗಿದೆ, ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ ಅಂತ ಅಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಅವರ್ ರೋಡೆಲ್ಲ ಇಟ್ಟಾಡಿದ್ವಿ ಫ್ರೆಂಡ್ಸ್. ಎಲ್ಲಿ ಹೋಗೋಣ ನೆಕ್ಸ್ಟ್, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ, ಏನು ಮಾಡೋದು ಅಂದ್ಕೊಂಡು ಒಂದಷ್ಟು ತಲೆಲ್ಲ ಇಟ್ಟಾಡ್ಕೊಂಡು ಫೈನಲಿ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ಏನೇನು ಬರ್ತಾಯಿದ್ದೀವಿ, ನಿಂದು ಎಷ್ಟೊತ್ತು ಹೊರಡೋಣ ಅಂತ ಅಂದ್ಕೊಂಡು. ಸೊ ಫೈನಲಿ ಈಗ ಮತ್ತೆ ಅವ್ರ ಮನೆಗೆ ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೆಲ್ಮೆಟ್ ತೊಗೊಂಡು ಈಗ ಹೊರಡ್ತಾಯಿದ್ದೀವಿ. ಸೊ ನಮ್ಮ ಮನೆಯವ್ರು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. 1-2 ನಿಮಿಷ ಆಗಿತ್ತು ಅವ್ರು ಬಂದು ವೆಯ್ಟ್ ಮಾಡಿ. ಸೊ ಫೈನಲಿ ಹಾಗೆ ನಮ್ಮ ಮನೆಯವರು ಬರ್ತಾ, ಗೋಬಿಯಲ್ಲಿ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್. ಗೋಬಿ ಇಸ್ಕೊಟ್ಟು ಗೋಬಿ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ರೆಡಿ ಮಾಡೋರು ಬಂದಿದ್ರು. ಅವ್ರು ರೆಡಿ ಮಾಡೋ ಹೋಗೋಷ್ಟೆಲ್ಲ 7:30 ಆಗೋಯಿತು. ಸೊ 7:30 ಆದಮೇಲೆ 8 ಗಂಟೆ ಅಷ್ಟರಲ್ಲಿ ನಾನು 8 ಗಂಟೆ ಅಷ್ಟರಲ್ಲಿ ಮನೆಯೆಲ್ಲ ಒರೆಸಿ ಆಮೇಲೆ 8 ಗಂಟೆಗೆ ಪೂಜೆ ಮಾಡಿದ್ದೀನಿ. ಸೊ ರಾತ್ರಿಗೆ ಊಟಕ್ಕೆ ಬಂದುಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಅಮ್ಮ ಇವತ್ತು ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ರು ಫ್ರೆಂಡ್ಸ್. ನಮ್ಮ ಆಂಟಿಯವ್ರೇನು ಫಂಕ್ಷನ್ ಇಟ್ಕೊಂಡಿದ್ರು ಅಂದ್ಕೊಂಡು. ಸೊ ಅಲ್ಲಿಂದ ಬರ್ತಾ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ತರಕಾರಿಗಳು, ಹಾಗೆ ನಿಂಬೆಹಣ್ಣು, ಹಾಗೆ ತೆಂಗಿನಕಾಯಿ 50 ತೆಂಗಿನಕಾಯಿ ತಂದುಕೊಟ್ಟು ಹೋಗಿದ್ದಾರೆ. ಇದನ್ನು ಒಣಗಾಕಬೇಕು ನಾಳೆ. ಸ್ಮೋಟಿ ಯಾವಾಗಿಂದ ಹಿಂಗೆ ಕಾಯ್ಕೊಂಡು ಕುತ್ಕೊಂಡಿದ್ದಾಳೆ ಪಾಪ, ಅದಕ್ಕೆ ಬಿಸ್ಕೆಟ್ ಹಾಕ್ಬೇಡ ಅಂತ ಬಂದಿದ್ದೀನಿ. ಮಳೆ ಬಿದ್ದಿದೆ ಫ್ರೆಂಡ್ಸ್, ಸರಿಯಾಗಿ ಮಳೆ. ಏನಮ್ಮ ಬಿಸ್ಕೆಟ್ ಬೇಕಾ ಮೊಟ್ಟಿ? ಕೈಯೇ ನೋಡ್ತಾಳೆ. ಇಂದ ಕ್ಯಾಚ್ ಇಟ್ಕೋ, ಕೆಳಗಡೆ ಹಾಕ್ಬೇಕಾ? ಮುರಿದ್ಬಿಟ್ಟು ಹಾಕ್ತೀನಿ ಬಾ. ನೀರೇ ಒಂದು ನಿಮಿಷ ಅರ್ಜೆಂಟ್ ಕೊಡ್ತೀನಿ, ಅದೇ ತಿನ್ನು. ಮುಟ್ಟಿ ಅವ್ನು ಮ್ಯಾಕ್ಸಿ ನೋಡಿದ್ರೆ ಅವನಿಗೆ ಉರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಮನೆ ಒಳಗಡೆ ಇದ್ದಾನೆ ಅವನು, ಕೆಳಗಡೆನೂ ಮಲಗಿರ್ತಾನಿಲ್ಲ, ಆ ಮನೆ ಒಳಗಡೆನೇ ಇರ್ತಾನೆ. ತಿನ್ಕೊಮ್ಮ.